ನಾ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಗೊತ್ತಾ, ಇವತ್ತು ಹೋಗ್ಬೇಕಿನ್ 7 minutes ಇದೆ. ಒಳಗೆ ಹೋಗಿದ್ದು 1 o'clock. ಕ್ಯೂಟ್ ಡಾಗ್ ಇಯರ್ಸ್. ಇವತ್ತಿನ ಒಂದು ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಹೇರ್ ಕಟ್ ಕೂಡ ಮಾಡಿಸ್ಬೇಕು, ತುಂಬ ಲಾಂಗ್ ಆಗಿಬಿಟ್ಟಿದೆ ಹೇರು. ಇಂಡಿಯಾಗೆ ಬರೋಷ್ಟರಲ್ಲಿ ಕಟ್ ಮಾಡಿಸ್ಬೇಕಂತ ಇದ್ದೀನಿ, ನೋಡೋಣ. ನೋಡಿ, ಮತ್ತು ಇದೆಲ್ಲ ಕಂಪ್ಲೀಟಾಗಿ ಅಪಾರ್ಟ್ಮೆಂಟ್ಸು. ಏನು ಸಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ಉಳ್ಕೋಬೇಕಂದ್ರೆ ಅಟ್ಲೀಸ್ಟ್ 1.5 ಲಕ್ಷದಿಂದ 1-2 ಲಕ್ಷ ಆದರೂ ಕೊಡಬೇಕು. ಡಿಪೆಂಡ್ಸ್ ನಾವು ಎಲ್ಲಿ ಉಳ್ಕೊತೀವಿ, ಯಾವ ಲೊಕೇಶನ್ ಅಂತ ಹೇಳಿ. ಬಟ್ ಏನು ಸಕ್ಕದಾಗಿದೆ. ಫೈನಲಿ ವಾಚ್ವರ್ತ್ ರೋಡಿಗೆ ಬಂದಿದ್ದೀನಿ. Welcome to Wadsworth Road. Cute dog. ನಾ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಗೊತ್ತಾ, ಇವತ್ತು ನಂದು ವೀಸಾ ಅಪಾಯಿಂಟ್ಮೆಂಟ್ ಇದೆ. ಒಂದು ಮಿನಿ ಡ್ರೀಮ್ ಆದಂಗೆ. ನಾನು ಕಂಟ್ರಿ ಎಲ್ಲ ಈಗಲೇ ಹೇಳಕ್ಕೆ ಹೋಗಲ್ಲ. ಏನು ಕಂಟ್ರಿ ಅಂತ ಹೇಳಿ ನೀವೇ ಗೆಸ್ ಮಾಡಿ ನೋಡೋಣ. ಈಗ ನಂಗೆ ವೀಸಾ ಅಪಾಯಿಂಟ್ಮೆಂಟ್ ಇದೆ 1 o'clockಗೆ. ಇನ್ನು 15 minutes ಇದೆ. ಇಲ್ಲಿಂದ ಬಸ್ ಕ್ಯಾಚ್ ಮಾಡಿಕೊಂಡು ನಾನು ಡೆಸ್ಟಿನೇಷನ್ಗೆ ಹೋಗಿ ವೀಸಾ ಅಪಾಯಿಂಟ್ಮೆಂಟ್ ಮುಗಿಸಿ ಸಿಗ್ತೀನಿ. ಈಗ ಬಸ್ ಹತ್ಕೊಂಡೆ. ಈ ಪಾಸ್ ಇರೋದ್ರಿಂದ ಐ ಕ್ಯಾನ್ ಕವರ್ ಎನಿ ಪ್ಲೇಸ್. ಸೊ ನಾನೀಗ ಸೌತ್ ಸೈಡ್ ಶಾಪಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ 3 minutes ವಾಕ್ ನನ್ನ ವೀಸಾ ಅಪಾಯಿಂಟ್ಮೆಂಟ್ ಸೆಂಟರ್ಗೆ. ನಾನು ತೊಗೊತಿರೋ ವೀಸಾ ಅಪಾಯಿಂಟ್ಮೆಂಟ್ ಸೆಂಟರ್ ಬಂದು TLS ಕಾಂಟ್ಯಾಕ್ಟ್ ಅಂತ ಹೇಳಿ. ಸೊ ಗೆಸ್ ಮಾಡಿ ನೋಡೋಣ ಯಾವ ಕಂಟ್ರಿಗೆ ಹೋಗ್ಬೋದು ನಾನು ಅಂತ ಹೇಳಿ. ಇಲ್ಲೆಲ್ಲೋ TLS ಕಾಂಟ್ಯಾಕ್ಟ್ ಅಪ್ಲಿಕೇಶನ್ ಸೆಂಟರ್ ಇಟ್ಟಿದ್ದಾರೆ. ಹೋಗ್ಬೇಕಿನ್ 7 minutes ಇದೆ. ಈಗ ಜಸ್ಟ್ ನಮ್ಮದು ವೀಸಾ ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸಿ ಹೊರಗಡೆ ಈಗ ಬಂದೆ. ಆಲ್ಮೋಸ್ಟ್ 3 hours ತೊಗೊಂತು. ಒಳಗಡೆ ಫಸ್ಟ್ ರಿಸೆಪ್ಷನ್ ಹತ್ರ ಹೋಗಬೇಕು, ಅಲ್ಲಿ ಚೆಕ್ ಇನ್ ಆಗಬೇಕು. ಮತ್ತು ನಾವು ಕೌಂಟರಲ್ಲಿ ನಮ್ಮ ಒಂದು ನಂಬರ್ ತೋರಿಸುತ್ತೆ, ಅಪಾಯಿಂಟ್ಮೆಂಟ್ ನಂಬರ್. ಆ ನಂಬರ್ಗೆ ವೆಯ್ಟ್ ಮಾಡಬೇಕು. ಅಲ್ಲೋಗಿ ಮತ್ತೆ ಫುಲ್ ಕಂಪ್ಲೀಟ್ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಆಗಿ ಮತ್ತೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ಲಿಸ್ಟ್ ಚೆಕ್ ಮಾಡಿ ಕೊಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಾವು ಒಳಗೆ ಹೋಗಿದ್ದು 1 o'clockಗೆ. ಈಗ ಆಲ್ರೆಡಿ ಟೈಮ್ 3:30 ಆಗಿಬಿಟ್ಟಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ ಮನೆಗೆ ಹೋಗಿ ಮಲ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಹೊಟ್ಟೆ ಬೇರೆ ಹಸಿತಿದೆ. ವೆಂಬ್ಲಿ ಅಂತ ಹೇಳಿ ಒಂದು ಸ್ಟ್ರೀಟ್ ಇದೆ ಇಲ್ಲಿ ಲಂಡನಲ್ಲಿ. ಸೊ ನಾವು ಅಲ್ಲಿ ಹೋಗಿಬಿಟ್ಟು ಏನಾದರೂ ತಿಂದ್ಕೊಂಡು ಇವತ್ತಿನ ಡೇನ ನಾನು ಮುಗಿಸ್ತೀನಿ. ಸೊ ಲೆಟ್ಸ್ ಗೋ. ಒಂದು ಅಪಾಯಿಂಟ್ಮೆಂಟ್ ಆಗಿದ್ದಂತಹ ಜಾಗ ಇದೆ. ಯಾವುದೋ ಒಂದು ಮನೆ ಕೆಳಗಡೆ ಎಲ್ಲ ಆಫೀಸ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಎಲ್ಲ ಮನೆಗಳು ಫುಲ್ಲು, ಕೆಳಗಡೆ ನೋಡಿದ್ರೆ ಆಫೀಸು. ಈ ಥರ ಲಂಡನ್ ಫುಲ್ ಸ್ಮಾರ್ಟಾಗಿ ಕಟ್ಕೊತಾರೆ. ಈ ಮನೆ ನೋಡಿ ಹೆಂಗಿದೆ, ಅಪಾರ್ಟ್ಮೆಂಟ್ಸ್ ಮನೆ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಅದು ಸಮ್ಮರ್ ಟೈಮಲ್ಲಿ ಬಾಲ್ಕನಿ ಅಂತೂ ಇದ್ದರೆ ಒಳ್ಳೆ ಮಜಾ. ಅದು ನಮ್ಮ ಇಂಡಿಯನ್ಸ್ಗೆಲ್ಲ ಟೀ ಕುಡ್ಕೊಂಡು ಸಕ್ಕದಾಗಿರುತ್ತೆ. ಓಕೆ, ಈಗ ಹೋಗೋಣ. ಟೈಮ್ ಆಯಿತು ಆಲ್ರೆಡಿ. ಲೆಟ್ಸ್ ಗೋ. ಮನೆ ನೋಡಿ ಹಂಗೆ ಏನು ಸಕ್ಕದಾಗಿದೆ ಅಂತ. ಹಂಗೆ ನೋಡಿ. ಸೊ ಅದು ಕಂಪ್ಲೀಟ್ಲಿ ಒಂದು ಏರಿಯಾ, ಮನೆಗಳಿದೆಲ್ಲ ಆ್ಯಕ್ಚುಲಿ ಎಲ್ಲ ಜನ ಎಲ್ಲ ಇರೋ ಏರಿಯಾ ಇದು. ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಈಗ ಮತ್ತೆ ವಾಪಸ್ ಹೊರಟಿದ್ದೀನಿ, ಬಸ್ಸಲ್ಲಿದ್ದೀನಿ. ಇಳ್ಕೊಂಡು ಮತ್ತೆ ಟ್ರೈನ್ ಹತ್ಕೊಂಡು ಮೊದಲಿಗೆ ಹೋಗ್ಬೇಕು. ಲೆಟ್ಸ್ ಗೋ. ಫುಲ್ ಟಯರ್ಡ್ ಆಗಿದೆ, ಆಗ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಮನೆಗೆ ಹೋಗಿ ಯಾವಾಗ ಮಲ್ಕೊತೀನೋ ಅನ್ನಿಸ್ತಿದೆ. ಮತ್ತೆ ನಾಳೆ ವರ್ಕ್ ಹೋಗಬೇಕು. ಓಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ವೆಂಬ್ಲಿ ಸೆಂಟ್ರಲ್ ಬಂದು ಆಫ್ಟರ್ ಇಯರ್ಸ್ ಶುಗರ್ ಕೇನ್ ಜ್ಯೂಸ್, ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀನಿ.
ಇದು ಕುಡ್ಕೊಂಡು ಹಂಗೆ ಹೋಗ್ತೀನಿ. ಪಾರ್ಸಲ್ ತೊಗೊಂಡಿದ್ದೀನಿ, ಹಂಗೆ ಒಂದು ಸ್ವಲ್ಪ ಪಾನಿಪುರಿ ಮತ್ತು ಪಫ್ ತೊಗೊಂಡಿದ್ದೀನಿ. ಸೊ ಮನೆಗೆ ಹೋಗ್ತೀನಣ್ಣ ಅಂತ ಅಷ್ಟೇ, ಇಲ್ಲೇನೂ ತಿನ್ಕೊಂಡಿಲ್ಲ ನಾನು. ಲೆಟ್ಸ್ ಗೋ. ಮೇನ್ ಸ್ಟ್ರೀಟಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ರಶ್ಶು. ಇದು ವೀಕ್ ಡೇ ಕೂಡ ಆದ್ರೂ ಸಿಕ್ಕಾಪಟ್ಟೆ ರಶ್ಶು. ಅರ್ಥನೇ ಆಗಲ್ಲಪ್ಪ. ಅದು ಪಬ್ಬು, ಫುಲ್ ಕ್ಯೂನೇ ನಿಂತಿದ್ದಾರೆ. ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಿರ್ಬೋದು. ದಿಸ್ ಇಸ್ ಅ ವೆರಿ ಫೇಮಸ್ ಶಾಪ್ ಇನ್ ಲಂಡನ್. ಫೂಫಾ ಅಂತ ಹೇಳಿ ಜಪನೀಸ್ ಪ್ಯಾನ್ ಕೇಕ್ಗೆ ತುಂಬಾ ಫೇಮಸ್. ಸೊ ಅದನ್ನು ತೊಗೊಂಡು ಹೋಗ್ಬೇಕಂತ ಬಂದಿದ್ದೀನಿ. ಲಾಂಗ್ ಟೈಮ್ ಆಗಿತ್ತು. ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಇಟ್. ಲೆಟ್ ಅಸ್ ಟ್ರೈ. ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಿದೆ ಅಂತ ಕೂಡ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಪ್ಯಾನ್ ಕೇಕ್ ಸಿಗೋದಕ್ಕೆ. ನಾನು ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಇಂಡಿಯಾದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಸ್ಟೋರ್ ಸಿಕ್ಕಾಪಟ್ಟೆ ಫೇಮಸ್. ಇಫ್ ಯು ಆರ್ ಇನ್ ಲಂಡನ್, ಫೂಫಾ ಲಂಡನ್ ಅಂತ ಹೇಳಿ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂತೀನಿ. ಡೀನ್ ಸ್ಟ್ರೀಟಲ್ಲಿರೋದು. ಸೊ ಯು ಕ್ಯಾನ್ ಕಮ್ ಅಂಡ್ ಟೇಸ್ಟ್. ಲಂಡನ್ ಯೂಸ್ಟನ್ ಬಂದು ಒಂದು ಕಾಫಿ ತಗೊಂಡು ಟ್ರೈನ್ ಹತ್ತಿದ್ದೀನಿ. ಟ್ರೈನ್ ಒಳಗಡೆ ಇದ್ದೀನಿ. ಕಂಪ್ಲೀಟ್ಲಿ ಖಾಲಿ ಹೊಡಿತಿದೆ. ಮಿಲ್ಟನ್ ಕೇನ್ಸ್ ಅಂತ ಒಂದು ಸ್ಟಾಪ್ ಇದೆ. ಸ್ಟಾಪ್ ಆದಮೇಲೆ ಫುಲ್ ಖಾಲಿ, ಯಾರೂ ಇಲ್ಲ. ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಶಾಕೆಟ್ಸ್ ಅಂತೆ, ಫೋನ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆಲ್ಲ. ಇದು ನಾರ್ಮಲಾಗಿ ಟ್ರಾವೆಲ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಕ್ಲೀನ್. ಅದಕ್ಕೆ ಟ್ರೈನ ಪ್ರಿಫರ್ ಮಾಡ್ತಾರೆ ತುಂಬ ಜನ. ನಾರ್ಮಲಾಗಿ ಲಂಡನ್ ಯೂಸ್ಟನ್ ಹೋಗ್ಬೇಕಂತೆ, ಫಾಸ್ಟ್ ಇರುತ್ತೆ ಅಂತ ಹೇಳಿ. ರೀಚ್ ಆಗೋಷ್ಟರಲ್ಲಿ ಇನ್ನೂ 1 hour ಆಗುತ್ತೆ. ಬಿಟ್ವೀನ್ ಡೇ ಅಂತೂ ಕಂಪ್ಲೀಟಾಗಿ ಬ್ಯೂಟಿಫುಲ್ ಆಗಿತ್ತು. ತುಂಬ ಎಂಜಾಯ್ ಮಾಡಿದೆ. ನಾನು ಬೆಳಗ್ಗೆ ವೀಸಾ ಅಪಾಯಿಂಟ್ಮೆಂಟ್ ಹೋಗಿದ್ದಿತ್ತು. ಅಲ್ಲಿಂದ ಮತ್ತೆ ನಾನು ಬೇರೆ ಪ್ಲೇಸಸ್ ಕವರ್ ಮಾಡಿದ್ದೀನಿ. ಎಲ್ಲನೂ ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೆ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೇಗ 1000 ಸಬ್ಸ್ಕ್ರೈಬರ್ಸ್ನ ಮಾಡಿ. ಆದಷ್ಟು ಬೇಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಒಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.